ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಜುಬಿಲೆಂಟ್ ಫುಡ್ ವರ್ಕ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಇದು ಡಾಮಿನೋಸ್ ಪಿಜ್ಜಾ ಕಂಪ್ನಿ. ಟೋಟಲ್ ಸೇಲ್ಸು ಜುಲೈ ಟು ಸೆಪ್ಟೆಂಬರ್ 2022 1301 crores, ಜುಲೈ ಟು ಸೆಪ್ಟೆಂಬರ್ 2023 1369 crores, 5.2% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 132 crores ಇಂದ 97 crores ಆಗಿದೆ, 27% ಕಮ್ಮಿ ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಕಮ್ಮಿ ಬಂದಿದೆ ಹಾಗೂ ಸ್ಟಾಕ್ ಇವತ್ತು 4% ಆಲ್ಮೋಸ್ಟ್ ಬಿತ್ತು, ಯಾಕಂದರೆ ವೀಕ್ ರಿಸಲ್ಟ್ಸ್ ಬಂದಿದೆ. ನ್ಯೂಸ್ ನಂಬರ್ 2, ರಿಲಯನ್ಸ್ ಲೈಕ್ಲಿ ಟು ಬೈ ಡಿಸ್ನಿ ಇಂಡಿಯಾ. ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ವಾಲ್ಟ್ ಡಿಸ್ನಿದು ಇಂಡಿಯನ್ ಆಪರೇಷನ್ಸ್ನ ಪರ್ಚೇಸ್ ಮಾಡಬೇಕಂತ ಆಲ್ಮೋಸ್ಟ್ ಡೀಲನ್ನು ಫೈನಲೈಸ್ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ. ಈ ಆಕ್ವಿಸಿಷನಿಂದ ಎಷ್ಟೋ ರಿಲಯನ್ಸ್ ಮೀಡಿಯಾ ಯೂನಿಟ್ಸು ಡಿಸ್ನಿ ಸ್ಟಾರ್ ಜೊತೆಗೆ ಮರ್ಜ್ ಆಗಿಬಿಡ್ತದೆ. ಹಾಗೂ ರಿಲಯನ್ಸ್ ಗ್ರೂಪ್ ಅವರು ಎಂಟರ್ಟೈನ್ಮೆಂಟ್ ಬಿಸ್ನೆಸ್ಸಲ್ಲೂ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಅವರು ಲಾಸ್ಟ್ ಇಯರು ಸ್ಟ್ರೀಮಿಂಗ್ ರೈಟ್ಸ್ ಫಾರ್ IPL ಸಿಕ್ಕಿತ್ತು, 22,400 ಕೋಟಿ ಕೊಟ್ಟು. ಹಾಗೂ ರಿಲಯನ್ಸಿಗೆ ಇನ್ನೊಂದು ಡೀಲ್ ಸಿಕ್ಕಿದೆ, ಅದರಲ್ಲಿ HBO ಅಂತ ಇಂಗ್ಲೀಷ್ ಮೂವೀಸ್ ತೋರಿಸ್ತಾರೆ, ಆ ಪರ್ಟಿಕ್ಯುಲರ್ ರೈಟ್ಸು ಅವರಿಗೆ ಸಿಕ್ಕಿದೆ. ಹಾಗೂ ರೀಸೆಂಟಾಗಿ ಡಿಸ್ನಿ ಇಂಡಿಯಾ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು. 4.3 crore ವ್ಯೂವರ್ಸು ಸಂಡೇಗೆ ಮ್ಯಾಚು, ಅಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಲಾಸ್ಟ್ ವೀಕ್ ಆಗಿತ್ತು, ಅದು ಹೈಯೆಸ್ಟು ಒಂದು ಪರ್ಟಿಕ್ಯುಲರ್ ಮ್ಯಾಚಿಗೆ. ಅದರ ಮುಂಚೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ 3.5 crore ವ್ಯೂವರ್ಶಿಪ್ ಆಗಿತ್ತು ಡಿಸ್ನಿ ಹಾಟ್ಸ್ಟಾರಲ್ಲಿ. ನ್ಯೂಸ್ ನಂಬರ್ 3, ಡೇವು ಟು ಮೇಕ್ ಅ ಕಮ್ ಬ್ಯಾಕ್ ಇನ್ ಇಂಡಿಯಾ. ಡೇವು ಅಂತ ಒಂದು ಸೌತ್ ಕೊರಿಯನ್ ಕಂಪ್ನಿ, ವೆರಿ ಫೇಮಸ್ ಕಂಪ್ನಿ. ಮುಂಚೆ ಮಟೀಸು ಮತ್ತು CLO ಅಂತ ಇಂಡಿಯಾದಲ್ಲಿ ಕಾರ್ಸ್ ಮಾಡ್ತಿದ್ರು ಆಲ್ಮೋಸ್ಟ್ 20 years ಬ್ಯಾಕು. ಅವರು ಮತ್ತೊಮ್ಮೆ ಇಂಡಿಯನ್ ಮಾರ್ಕೆಟ್ಸಿಗೆ ಅವರ ಪ್ರಾಡಕ್ಟ್ಸನ್ನು ಲಾಂಚ್ ಮಾಡಬೇಕಂತಿದ್ದಾರೆ. ಬಟ್ ಈ ಸತಿ ಪವರ್ ಪ್ರಾಡಕ್ಟ್ಸು ಹಾಗೂ ಎನರ್ಜಿ ಪ್ರಾಡಕ್ಟ್ಸ್ ಮಾತ್ರ ಲಾಂಚ್ ಮಾಡ್ತಾರೆ. ಈಗ ಎನರ್ಜಿ, ಪವರ್, ಎಲೆಕ್ಟ್ರಾನಿಕ್ಸ್ ಹಾಗೂ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ಸನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂದರೆ LED, TV, ಆಡಿಯೋ ಸ್ಪೀಕರ್ಸ್ ಇದೆಲ್ಲ ಅವರು ಸೇಲ್ ಮಾಡ್ತಾರೆ. ಹಾಗೂ ಇಲ್ಲಿ ಲೋಕಲ್ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ಕೆಲ್ವಾನ್ ಎಲೆಕ್ಟ್ರಾನಿಕ್ಸ್ ಜೊತೆಗೆ. ಗುರುಗ್ರಾಮಲ್ಲಿರೋ ಒಂದು ಕಂಪ್ನಿ ಅಥವಾ ಗುರ್ಗಾಂವಲ್ಲಿರೋ ಒಂದು ಕಂಪ್ನಿ. ಈ ಕಂಪ್ನಿ ಸೇರಿಸ್ಕೊಂಡು ಎಲೆಕ್ಟ್ರಿಕ್ ಕಾರ್ಸ್ ಮತ್ತು 2 wheelers ಮಾಡಬೇಕಂತ ಪ್ಲ್ಯಾನ್ ಹಾಕಿದ್ದಾರೆ. ಹಾಗೂ ಡೇವುದು ಏನೋ ಒಂದು ಟಾರ್ಗೆಟ್ ಅಂದರೆ ಕೆಲವು ವರ್ಷ ಆದಮೇಲೆ ಅವರಿಗೆ 10% ಮಾರ್ಕೆಟ್ ಶೇರ್ ಇರಬೇಕು ಎಲೆಕ್ಟ್ರಿಕ್ ಬೈಕ್ ಸೆಕ್ಟರಲ್ಲಿ. ಅವರು ಅಪ್ರಾಕ್ಸಿಮೇಟ್ಲಿ 300 ಕೋಟಿ ಬಿಸ್ನೆಸ್ ಎಕ್ಸ್ಪಾನ್ಷನಿಗೋಸ್ಕರ ಇನ್ವೆಸ್ಟ್ ಮಾಡ್ತಾರೆ. ಹಾಗೂ ಮಾರ್ಕೆಟಿಂಗ್, ಪ್ರಾಡಕ್ಟ್ ಡೆವಲಪ್ಮೆಂಟ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಇನ್ನೊಂದು 3 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಎಷ್ಟೋ ಕಂಪ್ನೀಸು ಅರೌಂಡ್ ದೀಪಾವಳಿ ಟೈಮು ಅವರ IPOs ಲಾಂಚ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಹೊನಾಸಾ ಕನ್ಸ್ಯೂಮರ್ ಅಂತ, ಇದು ಮಾಮಾ ಅರ್ತ್ ಅಂತ ಫೇಮಸ್ ಪ್ರಾಡಕ್ಟ್ಸು, ಅವರ IPO ಬರ್ತಾ ಇದೆ. ಸೆಲೋ ವರ್ಲ್ಡ್ ಅಂತ ಇವರ IPO ಬರ್ತಾ ಇದೆ ಅಕ್ಟೋಬರ್ 31st ಹಾಗೂ 30th. ಹಾಗೂ ಫ್ಲೇರ್ ರೈಟಿಂಗ್ ಇಂಡಸ್ಟ್ರೀಸ್, ESAF ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಪ್ರೊಟಿಯನ್ ಇಗವ್ ಟೆಕ್ನಾಲಜೀಸ್ ಆ್ಯಂಡ್ ಆಸ್ಕ್ ಆಟೋಮೇಟಿವ್, ಈ ಎಲ್ಲ ಕಂಪ್ನೀಸದು IPO ಫೈನಲ್ ಸ್ಟೇಜಸಲ್ಲಿದೆ. ಇನ್ನೊಂದು ಕೆಲವು ದಿವಸದಲ್ಲಿ ಅನೌನ್ಸ್ ಮಾಡ್ಬೋದು ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಮಾರುತಿ ಸುಜುಕಿ ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸದು ಕ್ವಾರ್ಟರ್ಲಿ ರಿಸಲ್ಟ್ಸ್ ನಾಳೆ ಅನೌನ್ಸ್ ಆಗುತ್ತೆ. ಸೊ ಈ 2 ಸ್ಟಾಕ್ಸು ವಾಲಟೈಲ್ ಇರ್ಬೋದು ನಾಳೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 265 ಪಾಯಿಂಟ್ ಡೌನು, 18,857 ಕ್ಲೋಸ್ ಆಗಿದೆ, 1.39% ಡೌನು. ಸೆನ್ಸೆಕ್ಸು 901 ಪಾಯಿಂಟ್ ಡೌನು, 63,148 ಕ್ಲೋಸ್ ಆಗಿದೆ. ಸೊ ಲಾಸ್ಟ್ 3 ಡೇಸಲ್ಲಿ ಹೆವಿಯಾಗಿ ಫಾಲ್ ಆಗಿದೆ ಮಾರ್ಕೆಟು. ಆಲ್ಮೋಸ್ಟ್ 3 ಡೇಸಲ್ಲಿ 3.5%ವರೆಗೂ ಬಿದ್ದಿದೆ. ಇವತ್ತು ನಿಫ್ಟಿ 19,000 ಮಾರ್ಕಿಂತ ಕಮ್ಮಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಆಕ್ಸಿಸ್ ಬ್ಯಾಂಕ್ 1.74% ಅಪ್ಪು, ITC 0.38% ಅಪ್ಪು, HCL ಟೆಕ್ನಾಲಜೀಸ್ 0.23% ಅಪ್ಪು. ಟಾಪ್ ಲೂಸರ್ಸು ಮಹೀಂದ್ರ 4.02% ಡೌನು, ಬಜಾಜ್ ಫೈನಾನ್ಸ್ 3.54% ಡೌನು, UPL 3.29% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎನರ್ಜಿ 2.81% ಅಪ್ಪು, ಕೆನರಾ ಬ್ಯಾಂಕ್ 1.58% ಅಪ್ಪು, ABB ಇಂಡಿಯಾ 0.71% ಅಪ್ಪು. ಟಾಪ್ ಲೂಸರ್ಸು ಬರ್ಜರ್ ಪೇಂಟ್ಸ್ 4.52% ಡೌನು, HDFC AMC 3.63% ಡೌನು, ಅದಾನಿ ಗ್ರೀನ್ ಎನರ್ಜಿ 3.2% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 820 ಸ್ಟಾಕು, ಕಮ್ಮಿ ಆಗಿದ್ದು 1271 ಸ್ಟಾಕ್ಸು. ಸೊ 39% ಅಪ್ಪು, 61% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII and DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,237 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,569 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್.
ಗೋಲ್ಡ್ ಪ್ರೈಸ್ 6196 per gram, ಸಿಲ್ವರ್ 73 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 83.23, ಒಂದು ಯೂರೋ 87.76 rupees. Point number 8, stocks near 52-week high. BSE 52-week high 1830, closing price 1799. Kadim India 391, 52-week high, closing price 384. Point number 9, stocks near 52-week low. Adani Total Gas 52-week low 522, closing price 534. Adani Wilmar 303, 52-week low, closing price 318. ಹಾಗೂ UPL 560, 52-week low, closing price 561. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.24% ಡೌನು, ಜಪಾನ್ 2.14% ಡೌನು, ಜರ್ಮನಿ 1.46% ಡೌನು, ಫ್ರಾನ್ಸ್ 0.76% ಡೌನು, UK 0.65% ಡೌನು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 2.43% ಡೌನ್ ಆಗಿತ್ತು. ಸೊ ಎಲ್ಲ ಮಾರ್ಕೆಟ್ಸು ನೆಗೆಟಿವ್, ನಮ್ಮ ಮಾರ್ಕೆಟ್ಸು ಅದೇ ಥರ ಫಾಲೋ ಆಗಿದೆ. ಈಗ ಎಲ್ಲರಿಗೂ ಕುತೂಹಲ, ನಾಳೆನೂ ಇದೇ ಥರ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಬೀಳುತ್ತಾ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನೀವು ಇವತ್ತಿನ ಮಾರ್ಕೆಟಲ್ಲಿ ಏನಾದರೂ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿದರೆ ಲಾಂಗ್ ಟರ್ಮಿಗೆ ಎಸ್ ಅಂತ ಹಾಕಿ, ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.